ದಯಮಾಡಿ ಸಾರ್ವಜನಿಕರೆಲ್ಲರೂ ಕೂಡ ಆಸನಗಳಲ್ಲಿ ಸ್ವೀಕರಿಸಬೇಕು. ಕಳೆದ ವಾರ ಒಂದು ಅದ್ಭುತ ಕಾರ್ಯಕ್ರಮ ಹಾಸನ ಜಿಲ್ಲೆ ಯಸಲೂರಿನ ದಬಳಿಕಟ್ಟೆಯ ನೆಡತೋಪಿನಲ್ಲಿ ನಿರ್ಮಿಸಿರುವಂತಹ ಹುತಾತ್ಮ ಅರ್ಜುನ ಆನೆಯ ಸುಮಾರು 650 kg ತೂಕದ ಸುಂದರ ಪ್ರತಿಮೆಯ ಉದ್ಘಾಟನೆ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಸೇರಿದಂತೆ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಹಾಗೆ ಮತ್ತು MLAಗಳು MP ಎಲ್ಲ ಬಂದಿದ್ದರು. ಭವ್ಯ ಪರಂಪರೆ ಇತಿಹಾಸ ಇರುವಂತಹ ಈ ದಸರಾ ಆನೆಯ ಮತ್ತು ಅದರ ಕಾರ್ಯಾಚರಣೆಯ ವಿರೋಚಿತ ಘಟನೆಗಳು ಜೊತೆಗೆ 23ರ ಕಹಿ ಘಟನೆ ಏನಿದೆಯಲ್ಲ ಅವೆಲ್ಲ ಅನಾವರಣಗೊಳ್ಳುವಂತಹ ಒಂದಿಷ್ಟು ಫಲಕಗಳನ್ನೆಲ್ಲ ಹಾಕಲಾಗಿತ್ತು. ಈ ಥರ ಒಂದು ಆನೆಗೆ ಈ ಥರ ಒಂದು ಸ್ಮಾರಕ ಮಾಡೋದಕ್ಕೆ ಸಹಾಯ ಮಾಡಿರುವಂತಹ ಅಲ್ಲಿನ ಅಧಿಕಾರಿಗಳು, ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರ ಒಂದು ಅತಿ ಆಸಕ್ತಿ, ಜೊತೆಗೆ ಬಹಳ ಮುಖ್ಯವಾಗಿ ನಾವು ಅಲ್ಲಿನ RFO ಆಗಿರುವಂಥ ರೇವಣಸಿದ್ದಯ್ಯನವರು ತುಂಬ ಚೆನ್ನಾಗಿ ಅದನ್ನು ಮ್ಯಾನೇಜ್ ಮಾಡಿದರು. ಭಾಳ ಖುಷಿ ಅನ್ನಿಸ್ತು. ಆನೆಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡುವಂತಹ ಚೇತನ್ ಅವರು ನಮಗೆ ಹಾದಿಯಲ್ಲಿ ಸಿಕ್ಕಿರು. ಆನೆಗಳ ಬಗ್ಗೆ ಎಲ್ಲ ಭಾಳ ಅಷ್ಟು ಪ್ರೀತಿ ಇಟ್ಕೊಂಡಿರೋಂಥವ್ರು ನೀವೆಲ್ಲ. ಅಲ್ಲ ಆ್ಯಕ್ಚುಲಿ ಇವತ್ತೊಂದು ಮಹತ್ವದ ದಿನನೇ. ಅದು ಎಷ್ಟು 2.5 ವರ್ಷ ಆಯಿತು ಇವಾಗ ಮಾಡ್ತಾ ಇದ್ದಾರೆ. ಅಂತೂ ಒಟ್ಟಿನಲ್ಲಿ ಮಾಡ್ತಿದ್ದಾರೆ. ಮೀಡಿಯಾ ಅಂತ ಹೆಸರಲ್ಲಿ ಬಂದ್ವಿ. ಮೀಡಿಯಾನೇ ಆ್ಯಕ್ಚುಲಿ ನಾವು ಮೀಡಿಯಾ ಅಲ್ಲಿ ಎಲ್ಲ ಬಿಡ್ತಿಲ್ಲ. ಬಟ್ ಮಿನಿಸ್ಟ್ರು ಬರೋದು ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅನಿಸುತ್ತೆ. ಒಂದು 400-500 ಮೀಟರ್ ಹೋಗ್ಬೇಕಿಲ್ಲಿ. ಚೇತನ್ ಮೂಲ ಮೈಸೂರಾ ನಿಮ್ದು? ಇಲ್ಲ, ಬೇಲೂರೇನೆ. ಬೇಲೂರೇ ಅಲ್ಲ. ಇದು 2 ಟೈರ್ ಸೆಕ್ಯೂರಿಟಿ ಹಾಕಿದ್ದಾರೆ ಇವರು ಪೊಲೀಸ್ನವರು. ಏನು ಚೇತನ್, ಒಂದು ನಾಯಿ ಬೇರೆ ಶಬರಿಮಲೆಗೆ ಹೋಗ್ತಿರ್ಬೇಕಾದ್ರೆ ನಾಯಿಗಳೆಲ್ಲ ಬರ್ತವೆ ಜೊತೆಗೆ. ಇದಕ್ಕೆ ಯಾರು ಬಿಟ್ಟಿದ್ದು? ಮೊದಲಿಗೆ ಸ್ಥಳೀಯ ಶಾಸಕರು ಮತ್ತು ಸಂಸದ ಮತ್ತು ಕೃಷ್ಣ ಬೈರೇಗೌಡರು ಸೇರಿ ಅಧಿಕಾರಿಗಳೆಲ್ಲ ಬಂದರು. ಅರಣ್ಯ ಸಚಿವರು ಸ್ವಲ್ಪ ಲೇಟಾಗಿ ಬಂದರು. ನೋಡಿ, ಅರಣ್ಯ ಸಚಿವರ ಆಗಮನಕ್ಕೆ ಸಾಕಷ್ಟು ನಿರೀಕ್ಷೆ ಇತ್ತು. ಅವರು ಸ್ವಲ್ಪ ಲೇಟಾಗಿ ಬಂದರು. ಜನ ಎಲ್ಲ ಸಚಿವರಿಗಾಗಿ ಕಾಯ್ದು ಕೂತ್ಕೊಂಡಿದ್ದರು. ಅಂದರೆ ಈ ಥರದ ಒಂದು ಮಹತ್ವದ ಕೆಲಸಗಳನ್ನು ಮಾಡುವಂಥ ಯಾವುದೇ ನಾಯಕರಿಗೆ ಜನರು ಎಷ್ಟು ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಸನ ಜಿಲ್ಲಾ ಕರ್ನಾಟಕ ಮಂಡಳಿ ಕರ್ನಾಟಕ ಸರ್ಕಾರ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗೆಯೇ ನಮ್ಮ ಹಾಸನದ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಬರೋ ತನಕ ಇಲ್ಲಿ ಕೃಷ್ಣ ಬೈರೇಗೌಡರು ಇಲ್ಲಿ ಜನರ ಅಹವಾಲುಗಳನ್ನು ಕೇಳ್ತಾ ಇದ್ದರು. ಏನೋ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಇಲ್ಲಿ ಸಂಬಂಧಪಟ್ಟಿರೋದು ಆನೆ ಕಾರ್ಯಾಚರಣೆ, ಆನೆ ಸಮಸ್ಯೆಗಳಿಗೆ ಅಧಿಕಾರಿಗಳು ಕೂಡ ಇದ್ದರು. DCF ಸೌರಭ್ ಹೇಳ್ಕೊಂಡಲು ಅಂತೇಳಿ ಅವರು CCF ಅವರೆಲ್ಲ ಇದ್ದರು. ಜೊತೆಗೆ DC, SP, ಸಂಸದ ಎಲ್ಲರೂ ಕೂಡ ಜನರ ಜೊತೆಗೆ ಮಾತನಾಡ್ತಾ ಒಂದು ಅರ್ಧ ಗಂಟೆ ಕೂತಿದ್ರು. ಒಂದು ಸೋಲಾರ್ ಬೇಲಿ ಬೇಕೇ ಬೇಕು. ಸೋಲಾರ್ ಬೇಲಿ ಈಗ ನಾವು ಮಾನವ ಆನೆ ಸಂಘರ್ಷ ಆಗ್ತಾ ಇದೆ. ಇನ್ನು ಕಾಡಿನಲ್ಲಿ ಏನಾಗುತ್ತೆ, ಯಾರು ನೋಡ್ತಾರೆ, ಯಾರಿಗೆ ಸೋಲಾರ್ ಬೇಲಿ ಬೇಕು. ಆನೆಗಳು ಇರುವಂತ ಜಾಗ ಇದೆ ಸರ್. ಮೊದಲು ಅದೇ ಆನೆ ಸಂಘರ್ಷನ ಕಡಿಮೆ ಮಾಡಿ ದಯಮಾಡಿ. ಯಾರು ಮನುಷ್ಯರು 6 ಗಂಟೆ ಮೇಲೆ ಹೊರಡಂಗಿಲ್ಲ, ಬೆಳಗ್ಗೆ 8 ಗಂಟೆವರೆಗೂ ಮನೆಯಿಂದ ಹೊರಡಂಗಿಲ್ಲ. ಈಗ ಇಲ್ಲಿಗೆ ಪ್ರವಾಸಿ ತಾಣ ಅಂತಲ್ಲ, ಆನೆಗೆ ಕೈ ಮುಗಿಲಿಕ್ಕೆ ಬರ್ತಾರೆ, ಜನಗಳು ಬರ್ತಾರೆ, ಯಾರೋ ಹೊರಗಡೆ ಲೇಡೀಸ್ ಬರ್ತಾ ಇರ್ತಾರೆ, ಸ್ಕೂಟಿ ಬರ್ತಾರೆ. ಅಲ್ಲಿ ನಮಗೆ ಸೋಲಾರ್ ಬೇಕಿಲ್ಲ. ಅಲ್ಲಿಂದ
ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು ಅರಣ್ಯ ಸಚಿವರು ಎಷ್ಟೊತ್ತಿಗೆ ಬರ್ತಾರೆ ಅಂತ. ಅಂತೂ ಅರಣ್ಯ ಸಚಿವರು ಬಂದರು. ಅವರು ದುಬಾರಿಯಿಂದ ಬರಬೇಕಿತ್ತು. ಸಾಲು ಸಾಲು ಕಾರ್ಯಕ್ರಮಗಳನ್ನು ಅವತ್ತು ಹಮ್ಮಿಕೊಂಡಿದ್ರು. ಹಾಗಾಗಿ ತುಂಬ ಬ್ಯುಸಿ ಇದ್ದರು. ಅವರು ಬರ್ತಿದ್ದಂಗೆ ಜನರು ಘೋಷಣೆಗಳನ್ನು ಕೂಗೋಕ್ಕೆ ಶುರು ಮಾಡಿದರು. ಹೀಗೆ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಈ ಥರ ಸಚಿವರ ಎಂಟ್ರಿ ಕೂಡ ಒಂಥರ ಒಳ್ಳೆ ಸಿನಿಮೀಯ ಥರದಲ್ಲಿ ಇತ್ತು. ಅಂದರೆ ಯಾವುದೇ ರೀತಿಯ ನಾನು ಮೊದಲೇ ಹೇಳಿದಾಗೆ ಇಂತಹ ಅದ್ಭುತ ಕೆಲಸಗಳನ್ನು ಮಾಡಿದಾಗ ಜನರು ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಮಾನ್ಯ ಸಚಿವರು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆಯವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸುಸ್ವಾಗತ. ಜೊತೆಗೆ ಮುರಳಿ ಮೋಹನ್ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಅರ್ಜುನ ಸ್ಮಾರಕ ಅನಾವರಣ ಕಾರ್ಯಕ್ರಮ ನಮ್ಮ ಮಲೆನಾಡಿನ ತರುವ ನಮ್ಮೆಲ್ಲರ ಹೆಮ್ಮೆಯ ಅರ್ಜುನ ಸ್ಮಾರಕ ಇದೀಗ ನಾಡಿಗೆ ಲೋಕಾರ್ಪಣೆಗೊಳ್ಳುತ್ತಾ ಇದೆ. ಸಚಿವರು ಸ್ಮಾರಕ ನಾಡಿಗೆ ಲೋಕಾರ್ಪಣೆಗೊಳ್ತಾ ಇದೆ. ಸ್ಮಾರಕ ಇದೀಗ ನಾಡಿಗೆ ಲೋಕಾರ್ಪಣೆಗೊಳ್ಳುತ್ತಾ ಇದೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅರ್ಜುನನ ಸ್ಮಾರಕವನ್ನು ಅನಾವರಣಗೊಳಿಸೋಣ. हर नमः पार्वती पते हर हर महादेव शिव नमः पार्वती पते हर हर महादेव जगदादि जगद्गुरु पंचाचार्य महाराज की जय। मानव धर्म की जय माकली धर्मार्दी सर्वरिका कली जयाजी नमः पार्वती पते हर हर महादेव नैवेद्यं निवेदयामि नैवेद्यं चमनीयं समर्पयामि। ये नाना ಅರ್ಜುನ ಹುತಾತ್ಮನಾದ ಅನ್ನುವಂಥ ಒಂದು ಸುದ್ದಿ ಬಂದ ತಕ್ಷಣ ನಾನು ಇಲ್ಲಿಗೆ ಬಂದು ಸಮಾಧಿಗೆ ಪೂಜೆ ಮಾಡಿ ಅರ್ಜುನ ಸ್ಮಾರಕ ಮಾಡ್ತೀವಿ. ಮತ್ತು ಇವತ್ತು ಬಳ್ಳ್ಯದಲ್ಲಿ ಸನ್ಮಾನ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಸಂಪರ್ಕ ಮಾಡಿದಾಗ ಸಮಾಲೋಚನೆ ಮಾಡಿದಾಗ ಎರಡೂ ಕಡೆ ಸ್ಮಾರಕ ಘೋಷಣೆ ಮಾಡು ಅಂತೇಳಿ ನನಗೆ ಸೂಚನೆ ಕೊಟ್ಟಿದ್ದರು. ಬಳ್ಳಿಯಲ್ಲಿ ಸಹಿತ ಅರ್ಜುನ ಸ್ಮಾರಕ ಮಾಡ್ತೀವಿ ಅಂತೇಳಿ ನಾವು ಹೇಳಿದ್ದೇವೆ. ಹೀಗಾಗಿ ಇವತ್ತು ಬಳ್ಳಿಯಲ್ಲಿ ಅರ್ಜುನ ಸ್ಮಾರಕ ಜೂನ್ 3ನೇ ತಾರೀಕಿಗೆ ಮಾಡಿ ಅದರ ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಇಲ್ಲಿ ಈ ಸ್ಮಾರಕದ ಉದ್ಘಾಟನೆ ಆಗ್ತಾ ಇದೆ. ಅದರ ಉದ್ದೇಶ ಏನು ಅಂತ ಹೇಳಿದರೆ ಇವತ್ತು ಅರ್ಜುನ ಏನು ಯಾವ ರೀತಿಯಲ್ಲಿ 1968ರಲ್ಲಿ ಕೆಡ್ಡಾ ಕಾರ್ಯಾಚರಣೆಯಲ್ಲಿ ಅರ್ಜುನನ್ನು ಸೆರೆ ಹಿಡಿಯಲಾಗಿತ್ತು. ಅದಾದಮೇಲೆ ನಮ್ಮ ಮಾವುತರು ಕಾವಾಡಿಗರು ಅರ್ಜುನನಿಗೆ ಪಳಗಿಸಿದರು. ಅದಾದಮೇಲೆ ಈ ರಾಜ್ಯದ ಒಂದು ಹೆಮ್ಮೆಯ ಆನೆಯಾಗಿ ಸುಮಾರು 22 ಸಲ ಅರ್ಜುನ ನಮ್ಮ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿ 8 ಸಲ ಚಿನ್ನದ ಅಂಬಾರಿಯನ್ನು 750 kg ಅಂಬಾರಿಯನ್ನು ಹೊತ್ತು ಎಲ್ಲರ ಮನ ಗೆದ್ದಿದ್ದರು. ಇವತ್ತು ಅರ್ಜುನ ಭೌತಿಕವಾಗಿ ನಮ್ಮ ಜೊತೆಯಲ್ಲಿ ಇರದೇ ಇದ್ದರು, ಇಡೀ ಕರ್ನಾಟಕ ರಾಜ್ಯದ ಜನರ ಹೃದಯದಲ್ಲಿ ನೆಲೆಸಿದ್ದಾನೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೀನಿ. ಒಂದು ಏನು ಪುಂಡಾನೆ ಇತ್ತು ಇಲ್ಲೇ, ಆ ಪುಂಡಾನೆಗೆ ಸೆರೆ ಹಿಡಿಯುವಂಥ ಒಂದು ಕಾರ್ಯಾಚರಣೆ ಅತ್ಯಂತ ಅಪಾಯವಾದಂಥ ಒಂದು ಕಾರ್ಯಾಚರಣೆ. ಆ ಕಾರ್ಯಾಚರಣೆಯಲ್ಲಿ ಇವತ್ತು ಯಾವುದೇ ಕಾರ್ಯಾಚರಣೆ ಕರ್ನಾಟಕದ ಅರಣ್ಯ ಇಲಾಖೆಯವರು ಮಾಡಬೇಕು ಅಂತ ಹೇಳಿದರೆ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳ ಒಂದು ನೆಚ್ಚಿನ ಆನೆ ಯಾವುದಪ್ಪ ಅಂತ ಹೇಳಿದರೆ ಅರ್ಜುನ ಆನೆ. ಅರ್ಜುನ ಆನೆಗೆ ಅವರು ನೆನಪಿಸ್ಕೊಳ್ತಾ ಇದ್ದಾರೆ. ಅರ್ಜುನ ಆನೆಯ ನೇತೃತ್ವದಲ್ಲಿ ಈ ಪುಂಡಾನೆಯನ್ನು ಸೆರೆ ಹಿಡಿಬೇಕು. ಯಾಕೆಂದರೆ ಪುಂಡಾನೆಗಳು
ಬರೀ ರೈತರ ಬೆಳೆ ನಷ್ಟ ಮಾಡೋದು ಅಷ್ಟೇ ಅಲ್ಲ, ಜೀವಹಾನಿ ಮಾಡುವಂಥದ್ದು ನಾವೆಲ್ಲ ನೋಡಿದ್ದೇವೆ. ಆ ಜೀವಹಾನಿ ಮಾಡುವಂಥ ಪುಂಡಾನೆಗೆ ಇವತ್ತು ಸೆರೆ ಹಿಡಿಬೇಕು ಅಂತ ಹೇಳಿ ಕುಂತಿ ಆನೆಗಳು, ನಮ್ಮ ವೆಟರ್ನರಿ ಡಾಕ್ಟ್ರು, ನಮ್ಮ ಇವತ್ತು ಡಾಟ್ ಮಾಡುವಂಥವರು, ಎಕ್ಸ್ಪರ್ಟ್ಸು ಎಲ್ಲರೂ ಇಲ್ಲಿದ್ದಂಥ ಸಂದರ್ಭದಲ್ಲಿ ಆ ಪುಂಡಾನೆ ದಾಳಿಗೆ ಅಂಜಿ ಬೇರೆ ಬೇರೆ ಎಲ್ಲ ಓಡಿ ಹೋಗಿದ್ದಾಗ ಏಕಾಂಗಿಯಾಗಿ ಹೋರಾಟ ಮಾಡಿ ಅರಣ್ಯ ಇಲಾಖೆ ಸಿಬ್ಬಂದಿ ಇದ್ದರು, ಆ ಸಿಬ್ಬಂದಿಯ ಜೀವ ಉಳಿಸಿ ಇದು ತಾನು ಹುತಾತ್ಮನಾದಂಥ ಅರ್ಜುನನ ಶೌರ್ಯ ಸಾಹಸ ಮುಂದಿನ ಪೀಳಿಗೆಗೂ ಗೊತ್ತಾಗಬೇಕು ಅನ್ನೋದು. ಅದರಿಂದ ಆ ಒಂದು ದೃಷ್ಟಿಯಿಂದ ಇವತ್ತು ನಾವು ಅರ್ಜುನನ ಒಂದು ಸ್ಮಾರಕವನ್ನು ಇಲ್ಲಿ ಮಾಡಿದ್ದೇವೆ. ಮತ್ತು ಅದಕ್ಕೆ ಏನು ಕೆಲವೊಂದು ಇಲ್ಲಿ ಮೂಲಭೂತ ಸೌಕರ್ಯ ಬೇಕು ಅನ್ನುವಂಥ ಬೇಡಿಕೆ ಇರುತ್ತೆ. ಇಲ್ಲಿ ಆನೆಯ ಕಾರಿಡಾರ್ ಇದೆ, ಭಾಳಷ್ಟು ಆನೆಗಳು ಸಂಚಾರ ಮಾಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಜನರ ಸುರಕ್ಷತೆಗೂ ನಾವು ಆದ್ಯತೆ ಕೊಡಬೇಕಾಗ್ತದೆ. ಈಗಾಗಲೇ ಉಸ್ತುವಾರಿ ಮಂತ್ರಿಗಳ ಜೊತೆಯಲ್ಲಿ ನಾನು ಚರ್ಚೆ ಮಾಡಿದೆ, ಅದೇ ವಿಚಾರ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದು ಮಾನವ ಪ್ರಾಣಿ ಸಂಘರ್ಷದ ಒಂದು ಪ್ರದೇಶ ಇದೆ, ಸುಮಾರು ಆನೆಗಳು ಅರಣ್ಯದ ಹೊರಗಡೆನೇ ಇದ್ದಾವೆ. ಹೀಗಾಗಿ ಅವ್ರಿಗೆ ಪ್ರತ್ಯೇಕವಾಗಿ ಇವತ್ತು ಆನೆಧಾಮ ಮಾಡುವಂಥದ್ದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಸರ್ಕಾರ ಎಲ್ಲ ರೀತಿಯ ಕ್ರಮ ನಾವು ಜರುಗಿಸ್ತಾ ಇದ್ದೇವೆ. ಎಲ್ಲ ಹಿಂದೆ ಭೀಮ್ ಆನೆ ಅನೇಕ ಕಾರ್ಯಾಚರಣೆಗಳು ಯಾವ ರೀತಿಯಲ್ಲಿ ಅರ್ಜುನ ಇವತ್ತು ಬರೀ ಆನೆ ಸೆರೆಹಿಡಿಯೋದಂತಂದ್ರೆ ಅಲ್ಲೇ ಅಷ್ಟೇ ಅಲ್ಲ, ಹುಲಿ ದಾಳಿಯಿಂದ ಅನೇಕ ಜನರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಹುಲಿ ಸೆರೆ ಹಿಡಿಯಲಿಕ್ಕೂ ಅರ್ಜುನ ಆನೆಯ ಒಂದು ಸಹಕಾರ ನಮಗೆ ಸಿಕ್ಕಿದೆ. ಹೀಗಾಗಿ ಇವತ್ತು ನಾವೇನು ಪ್ರಶಸ್ತಿ ಘೋಷಣೆ ಮಾಡಿದ್ದೇವೆ, ಹೋದ ವರ್ಷ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಇವತ್ತು ಅದು ಅತ್ಯಂತ ಮಹತ್ವದಾದಂಥ ಪ್ರತಿಷ್ಠಿತ ಪ್ರಶಸ್ತಿ ಅನ್ನೋದು ಬಯಸ್ತಾ ಇದ್ದೀನಿ. ಏನು ಭೀಮ್ ಆನೆಯ ಒಂದು ಕಾರ್ಯಾಚರಣೆ ಅದು ಭಾಳಷ್ಟು ಜನ ತೊಂದರೆಯನ್ನು ಕೊಡ್ತಾ ಇತ್ತು ಅಂತ ಪುಂಡಾನೆಗಳಿಗೆ ಹಿಡಿಯುವಂಥದ್ರಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದಂಥ ಮಾವುತರಿಗೆ, ಮಂಡ್ಯ ಅಂತೇಳಿ ಮಾವುತ ನಂಜುಸ್ವಾಮಿ ಅನ್ನುವಂಥವ್ರು ಕಾವಾಡಿಗರು, ಅವರಿಬ್ಬರಿಗೆ ನಾವು ಅರ್ಜುನ ಆನೆ ಪ್ರಶಸ್ತಿಯನ್ನು ನೀಡಿದ್ದೇವೆ. ಆ ಪ್ರಶಸ್ತಿ ಈ ವರ್ಷ ಮುಂದುವರಿಸ್ತೇವೆ. ಮತ್ತು ಇವತ್ತು ಅದರ ಉದ್ಘಾಟನೆಯನ್ನು ಮಾಡಿದ್ದೇವೆ. ಸರ್, ಕಾವಾಡಿಗರಿಗೆ ಮಾತ್ರ ಪ್ರಶಸ್ತಿ ಕೊಡೋದಾ? ಮಾವುತರಿಗೆ ಮಾತ್ರ? ಮಾವುತ ಮತ್ತು ಕಾವಾಡಿಗರು ಯಾರಿವತ್ತು ನಮ್ಮದು ಮುಂಚೂಣಿ ಸಿಬ್ಬಂದಿಗಳಿದ್ದಾರೆ, ಆ ಮುಂಚೂಣಿ ಸಿಬ್ಬಂದಿಗಳಿಗೆ ಗುರುತಿಸುವಂಥದ್ದು ಅವರು ಏನು ಸಾಹಸ ಶೌರ್ಯದಿಂದ ಇವತ್ತು ಆನೆಗಳಿಗೆ ನಿರ್ವಹಣೆ ಮಾಡ್ತಾರೆ, ಆನೆಗಳಿಗೆ ಒದಗಿಸ್ತಾರೆ, ಇವತ್ತು ಅನೇಕ ರೀತಿಯಲ್ಲಿ ನಮಗೆ ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ, ಅಂಥವ್ರಿಗೆ ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಡುವಂಥ ಯೋಜನೆಯನ್ನು ನಾವು ರೂಪಿಸಿದ್ದೇವೆ. ಹೀಗಾಗಿ ಇವತ್ತು ಇದರ ಉದ್ಘಾಟನೆಯನ್ನು ಮಾಡಿ ಯಾವತ್ತು ನಿಮ್ಮದು ಕಮಿಟಿ?